ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಲಾ ವ್ಲಾಗ್. ಇವತ್ತು ಅಮ್ಮನ ಮನೆಯಿಂದನೇ ವಿಡಿಯೋನ ಮಾಡ್ತೀನಿ. ಭಾಳ ದಿವಸ ಆಯಿತು ಈ ವಿಡಿಯೋನ ಮಾಡಿಕೊಂಡೆ. ಪಾಯಸ ಬರ್ಕೊಳಕ್ಕಾಗ್ದಲೇ ಡಿಲೇ ಆಗಿತ್ತು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮೂರಲ್ಲಿ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಇಲ್ಲಿ ಜಾತ್ರಾ ಮಹೋತ್ಸವನ ಇಟ್ಕೊಂಡಿದ್ದಾರೆ. ನಾವು ಕೂಡ ಹೋಗಿದ್ವಿ ಅಮ್ಮನ ಮನೆಗೆ. ನಿಮಗೆ ನಾನು ಆಲ್ರೆಡಿ ನಮ್ಮ ಅಮ್ಮನ ಮನೆನ ತೋರಿಸಿದ್ದೀನಿ. ಒಂದು ಹಳೆ ಮನೆ ಕೂಡ ಇದೆ. ಅಲ್ಲಿ ನಾವು ಹೋಳಿಗೆನ ಮಾಡ್ತಾಯಿದ್ವಿ, ಅಂದರೆ ಒಬ್ಬಟ್ಟು ಮಾಡ್ತಾಯಿದ್ವಿ. ಹಳ್ಳಿಯಲ್ಲಿ ಒಲೆ ಇರೋದು ಸಾಮಾನ್ಯ, ಅಂದರೆ ಸರ್ವೇ ಸಾಮಾನ್ಯ. ಅಂದರೆ ಒಬ್ಬರು ಮನೆಯಲ್ಲಿ ಒಬ್ಬರು ಮನೆಯಲ್ಲಿ ನಮ್ಮ ಮನೇಲಿ. ಇವತ್ತು ನಮ್ಮ ಅಮ್ಮನ ಮನೇಲಿ ಇದ್ದೀವಿ, ಅಂದ್ರೆ ನಮ್ಮ ಅಪ್ಪಾಜಿ ಮನೇಲಿ ಗೋಪಾಲಪುರದಲ್ಲಿ ಇದ್ದೀವಿ. ಇವತ್ತೇನು ಗೋಪಾಲಪುರದಲ್ಲಿ ಇದ್ದೀವಿ ಅಂತಂದ್ರೆ, ನಮ್ಮ ಊರಿನಲ್ಲಿ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಓಪನ್ನ ವಾರ್ಷಿಕೋತ್ಸವ ಇದೆ. ಹಂಗಾಗಿ ಅಲ್ಲಿಗೆ ಬಂದಿದ್ದೀವಿ. ಶನಿವಾರ, ಇವತ್ತು ಸಂಡೇ ಬ್ಲಾಗು. ಶನಿವಾರದಿಂದನೇ ಶೇರ್ ಮಾಡಬೇಕಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಮಾಡೋಕ್ಕಾಗಲಿಲ್ಲ. ನೋಡಿ, ಇವತ್ತು ದೇವ್ರುಗಳು ಮನೆಗೆ ಮಡ್ಲಕ್ಕಿಗೆ ಬರ್ತಿದೆ. ನಮ್ಮ ಮನೆ ದೇವರು, ನಮ್ಮ ಅಪ್ಪಾಜಿ ಮನೆ ದೇವ್ರು ಬಂದು ಬಾಣವಾರದ ಹತ್ರ ಮನ್ಕತ್ತೋರು. ಅಲ್ಲಿನ ಕಾಲಭೈರವ ಮತ್ತು ಇಲ್ಲೇ KG ಟೆಂಪಲ್ ಹತ್ರ ಇರೋ ಕಾಗಟ್ಟಮ್ಮ ದೇವ್ರನ್ನ ಊರಲ್ಲಿ ಕರ್ಕೊಂಡು ಬಂದಾರೆ. ಇವತ್ತು ಪ್ರತಿದಿನ ಎಲ್ಲರ ಮನೆಗೂ ಮಡ್ಲಕ್ಕಿಗೆ ಹೋಗುತ್ತೆ. ನಮ್ಮ ಮನೆಗೂ ಕೂಡ ಬರ್ತಿದೆ. ನಾವು ನೋಡಿ ಇವತ್ತು ಒಬ್ಬಿಟ್ಟನ್ನ ಎಡಿಗೆ ಅಂತ ಮಾಡ್ತಾ ಇದ್ದೀವಿ. ನೋಡಿ, ಇವತ್ತು ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಕಡೆ ಮನೆ ಬಂದು ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಹಳ್ಳಿ ಕಡೆ ಒಲೆ ಇದ್ರೆ ಅಷ್ಟು ಚಂದ. ಒಲೆಯಲ್ಲಿ ಮಾಡೋದೇ ಸೂಪರ್. ನೋಡಿ, ಅವ್ರು ಬಂದು ನಮ್ಮ ಅಕ್ಕ. ವಿಡಿಯೋಗಳೆಲ್ಲೂ ಶೇರ್ ಮಾಡಿಲ್ಲ ನೋಡಿ. ಅವಳು ನಮ್ಮ ಅಕ್ಕ. ವಿಡಿಯೋ ಮಾಡ್ತಾ ಇರೋರು ನಮ್ಮ ಅಕ್ಕನ ಮಗ. ಅವ್ನು ಕಾಣಿಸಲ್ಲ. ತಾವೆಲ್ಲ ನಾನು ವಿಡಿಯೋ ಮಾಡ್ತೀನಿ. ಅವ್ನು ನಾಚಿ ಕೊಡ್ತಾರೆ. ಒಂದ್ಸಲ ತೋರಿಸಿದ್ದೆ ಅನ್ಸುತ್ತೆ, ಒಂದು ಬರ್ತ್ಡೇ ಬ್ಲಾಗ್ ಅಲ್ಲಿ ನಮ್ಮ ಅಕ್ಕನ ಮಗನ ನೋಡಿ. ಇಲ್ಲಿ ಬಂತು ನಮ್ಮ ಅಮ್ಮ. ದೇವ್ರು ಬರ್ತಾ ಇದೆ, ಸೌಂಡ್ ಕೇಳಿಸ್ತಾ ಇರ್ಬೇಕು ಅನ್ಸುತ್ತೆ. ನಮ್ಮ ಮನೆಗೆ ಬಂದಾಗ ನಾವು ಕೂಡ ರೆಡಿಯಾಗಿ ಅಷ್ಟರೊಳಗೆ ರೆಡಿ ಆಗ್ಬಿಟ್ಟು ತೋರಿಸ್ತೀವಿ ನಮ್ಮ ದೇವರು ಮನೆ ದೇವರುಗಳನ್ನೆಲ್ಲ ತೋರಿಸ್ತೀವಿ. ಥ್ಯಾಂಕ್ ಯು, ಬಾಯ್. ಅಲ್ಲಿ ನಾನು ಹೇಳ್ದಾಗೆ ಒಲೆಯಲ್ಲಿ ಒಬ್ಬಟ್ಟು ಮಾಡೋದು ವಿಶೇಷ ಅಂತ ಹೇಳ್ಬೋದು. ನಮ್ಮಮ್ಮ ಕೂಡ ಎಲ್ಲ ದೇವ್ರುಗಳು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಊರಿನ ಗ್ರಾಮ ದೇವತೆ ಆದಂಥ KG ಟೆಂಪಲ್ನ ಕಾಗಟ್ಟಮ್ಮನ ದೇವಸ್ಥಾನ, ಗುಬ್ಬಿ ತಾಲೂಕಿನಲ್ಲಿ ಇರೋವಂಥ ಜನಗಳಿಗೆ ಗೊತ್ತಿರುತ್ತೆ ಕಾಗಟ್ಟಮ್ಮನ ದೇವಸ್ಥಾನ. ಅದು ಮತ್ತು ಗೋವುಗಳಿಗೆ, ಹಸುಗಳಿಗೆ ತುಂಬ ಫೇಮಸ್ ಅಂತ ದೇವತೆ. ಹಸುಗಳಿಗೆ ಏನಾದರೂ ತೊಂದರೆ ಆದರೆ ಹರಕೆ ಕಟ್ಕೊಂಡು ಅದರಲ್ಲಿ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆನ ಜನರು ಉಟ್ಕೊಂಡಿದ್ದಾರೆ. ನಾವು ಕೂಡ ಅದೇ ರೀತಿ ಪದ್ಧತಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ದೇವ್ರಿಗೂ ಕೂಡ ನಾವು ಮಡ್ಲಕ್ಕಿಗೆ ಮನೆಗೆ ಕರೆದು ಮಡ್ಲಕ್ಕಿ ಕೊಟ್ಟು ಮತ್ತು ಅದಕ್ಕೆ ನೈವೇದ್ಯ ಮಾಡಿ ಪಲ್ಲಾರನ ಮಾಡೋದು ಉಂಟು. ಹಾಗೆ ನಮ್ಮ ಊರಿನ ಒಂದೇ ಮನೆ ದೇವರು, ನಮ್ಮ ಊರಿಗೆ ಎಲ್ಲ ಒಂದೇ ದೇವರಿಗೆ ಅಕ್ಕಿಯನ್ನು ಹಾಕ್ತೀವಿ. ಅಂದರೆ ಅದು ಮನೆ ದೇವರು ಅಂತ ಏನು ಹೇಳ್ತಾರಲ್ಲ, ಅದು ಬಂದು ಕಾಲಭೈರವೇಶ್ವರ ಮನ್ಕತ್ತೂರು ಹತ್ರ, ಅಂದರೆ ಅರಸೀಕೆರೆ ಬಾಣವಾರದ ಹತ್ರ ಇರೋವಂಥ ಮನ್ಕತ್ತೂರಲ್ಲಿ. ನಾವು ಅಲ್ಲಿ ಫಸ್ಟು ನಮ್ಮ ಊರಿನವರು, ಆ ಊರಿನವರಂತೆ ಮನ್ಕತ್ತೂರು. ಅಲ್ಲಿ ಏನೋ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ನಂತರ ಅಲ್ಲಿಂದ ನಾವು ಸ್ಥಳಾಂತರ ಆಗಿರೋದು ಗೋಪಾಲಪುರಕ್ಕೆ. ಗೋಪಾಲಪುರದ ಊರಿನ ಹಿಂದಿನ ಹೆಸರು ಗೊಲ್ಲಹಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿ ಗೋಶಾಲೆ, ಗೌರ್ಮೆಂಟಿಂದು ಗೋಶಾಲೆ ಇತ್ತಂತೆ. ಹಾಗಾಗಿ ಅದನ್ನು ಮತ್ತೆ ನಂತರ ಅದು ಚೋಳೂರು ಕಾಲದ್ದು ಗೋಪಾಲಕೃಷ್ಣಂದು ವಿಗ್ರಹ, ಅದು ಮಣ್ಣಲ್ಲಿ ಮುಳುಗೋಗ್ಬಿಟ್ಟಿತ್ತಂತೆ. ಅದನ್ನು ಏನೋ ಸ್ಥಾಪನೆ ಏನೋ ಮಾಡೋಕ್ಕೋಗಿ ಅದು ಸಿಕ್ಕಿದಾಗ ಅದಕ್ಕೆ ಗೋಪಾಲಕೃಷ್ಣ ಸ್ವಾಮಿ ಇತ್ತಲ್ಲ, ಹಾಗಾಗಿ ಗೊಲ್ಲಹಳ್ಳಿ ಹೋಗಿ ಮತ್ತು ಗೋಶಾಲೆ ಇರೋದ್ರಿಂದ ಎರಡೂ ಸೇರಿ ಗೋಪಾಲಪುರ ಅಂತೇಳಿ ನೂತನವಾಗಿ ಒಂದು ಹೆಸರನ್ನು ತೊಗೊಂಡು ಬಂದ್ರಂತೆ ಗೌರ್ಮೆಂಟ್ ಕಡೆಯಿಂದ. ಈಗ ಮತ್ತೆ ಅದು ಹಿಂದಿನ ಹೆಸರು ಗೊಲ್ಲಹಳ್ಳಿ ಗೋಪಾಲಪುರದ್ದು. ಇದ್ರದ್ದು ವಿಷಯದ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ನಮ್ಮ ತಾತ ಅವರು ನನಗೆ ಇದ್ರ ಬಗ್ಗೆ ಒಂದು ಚಳಕನ್ನ ಹೇಳಿದರು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಟಾಪಿಕೇ ಬಂದು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೀನಿ. ನಂತರ ಅದನ್ನು ಮುಂದೇನು ವಿಡಿಯೋದಲ್ಲಿ ದೇವಸ್ಥಾನ ಕೂಡ ತೋರಿಸ್ತೀನಿ. ಫಸ್ಟು ನಮ್ಮ ಮನೆಗೆ ಬರುವಂಥ ದೇವರುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಈಗ ಆಲ್ರೆಡಿ ಫಸ್ಟ್ ಬರೋದು ಕಾಗಟ್ಟಮ್ಮನ ದೇವಸ್ಥಾನ ಫ್ರೆಂಡ್ಸ್. ಕಾಗಟ್ಟಮ್ಮನ ದೇವರನ್ನ ನಾವು ಮನೆಗೆ ಫಸ್ಟು ಅಂದರೆ ಎಲ್ಲರ ಮನೆಗಳಿಗೂ, ಪ್ರತಿಯೊಬ್ಬರ ಮನೆಗೂ ದೇವರು ಹೋಗ್ತಾ ಮಡ್ಲಕ್ಕಿಗೆ ಬರುತ್ತೆ. ನಮ್ಮ ಮನೆಗೂ ಕೂಡ ಫಸ್ಟ್ ಬರುತ್ತೆ. ಅಂದರೆ ನಮಗೆ ಅಲ್ಲೇ ಟೈಮ್ ಬಂದು 2:30 3 ಗಂಟೆ ಆಗೇ ಹೋಗ್ಬಿಡ್ತು ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ. ನಾವು ಅದಕ್ಕೆ ಒಬ್ಬಟ್ಟನ್ನು ನೈವೇದ್ಯ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ ಅಮ್ಮ ಯಾವಾಗಲಾದರೂ ಬಂದರೂ ಒಬ್ಬಟ್ಟನ್ನೇ ಮಾಡೋದು. ಯಾಕೆಂದರೆ ನನ್ನ ಮಕ್ಕಳು ಕೂಡ
ಯಾವಾಗಲೂ ಒಬ್ಬಟ್ಟನ್ನೇ ಜಾಸ್ತಿ ಯೂಸ್ ಮಾಡೋದು. ಇನ್ನು ಬೇರೆ ಪಾಯಸ ಇಂಥವು ಯಾರು ನಮ್ಮ ಹಳ್ಳಿ ಕಡೆ ಮಾಡೋವಂಥ ಕಿಚಡಿ, ಶಾವಿಗೆ ಇವೆಲ್ಲ ನನ್ನ ಮಕ್ಕಳು ಇಷ್ಟಪಡಲ್ಲ. ಬಟ್ ಆದರೆ ನನ್ನ ಅಕ್ಕನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನನ್ನ ಅಕ್ಕನ ಮಗ ಇಷ್ಟಪಡ್ತಾನೆ, ಅಕ್ಕನ ಮಕ್ಕಳು ಅಂತೀನಿ ಸಾರಿ. ಫೈನಲಿ ಎಲ್ಲದೂ ನಾವು ಅಮ್ಮ ಎಲ್ಲ ರೆಡಿ ಮಾಡಿದ್ರು. ನಾವು ಅಷ್ಟರೊಳಗೆ ಎಲ್ಲನ ಸ್ನಾನ ಮಾಡಿ, ಅಂದರೆ ಮುಂಚೆಲೆ ಸ್ನಾನ ಮಾಡಿದ್ವಿ ಎಡೆ ಮಾಡೋದಕ್ಕೇ. ನಾವು ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಎಲ್ಲ ಫ್ರೆಶಪ್ ಆಗಿ ರೆಡಿಯಾಗಿದ್ದೀವಿ. ದೇವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ, ಯಾವಾಗ ಬರುತ್ತೋ. ನಮ್ಮಮ್ಮ ಕೂಡ ಎಲ್ಲ ದೇವ್ರ ದೀಪ ಹಚ್ಚೋದಕ್ಕೆ ಎಲ್ಲ ದೇವ್ರ ಮನೆ ಎಲ್ಲ ನೀಟಾಗಿ ಮಾಡಿ ಅಲಂಕಾರನ ಮಾಡಿಬಿಟ್ಟು ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ತಂದೆ ವಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿ ಫೈನಲಿ 2:30-3 ಗಂಟೆ ಆಗೋಯ್ತು ಫ್ರೆಂಡ್ಸ್. ಕಾಗಟ್ಟಮ್ಮ ಫಸ್ಟ್ ಬರ್ತಾಯಿದೆ ನಮ್ಮ ಮನೆಗೆ. ನಾನು ಹೇಳಿದಾಗೆ ಕಾಗಟ್ಟಮ್ಮ ಹಸುಗಳಿಗೆ ತುಂಬ ಒಳ್ಳೆಯ ದೇವರು. ಹಸುಗಳಿಗೆ ದನ ಕರುಗಳಿಗೆ ತುಂಬ ಫೇಮಸ್ ಅಂತ. ಏನೇ ಕಾಯಿಲೆ ಬರಲಿ, ನಮ್ಮ ಊರಿನ ಸುತ್ತಮುತ್ತಲಿನ ಹಳ್ಳಿಗಳಾಗಲಿ ಜನಗಳು ಕಾಗಟ್ಟಮ್ಮನಿಗೆ ಹರಕೆ ಕೊಟ್ಕೊಂಡು ಇದು ಮಾಡೋದು ಬಿಟ್ಟು, ಅದರಲ್ಲಿ ಕುದುರೆ ಮೆರವಣಿಗೆ, ಕಾಲು ಮೆರವಣಿಗೆ ಅಂತೇಳಿ ಕೂಡ ಹರಕೆನ ಕಟ್ಕೊಂಡು ಚೀಟಿನ ಆಡಿಸ್ತಾರೆ. ಅದನ್ನು ಕೂಡ ನೆರವೇರಿಸ್ತಾರೆ. ಕುದುರೆ ಮೆರವಣಿಗೆ ಅಂತಂದರೆ ಕುದುರೆ ಮೇಲೆ ಕೂರಿಸಿ ಅದರದ್ದೇ ಒಂದು ಕುದುರೆ ಇದೆ, ಅದರಲ್ಲೂ ಮಾಡ್ತಾರೆ. ಕಾಲಲ್ಲಿ ಅಲ್ಲಿಂದ ನಾವು ಮಕ್ಕಳಿಗೆ ಆರತಿ ಮಾಡಿ ದೇವರನ್ನ ಯಾವುದೇ ದೇವರಾಗಲಿ ನಾವು ಫಸ್ಟು ಅದಕ್ಕೆ ರತ್ನೀರು ಆರತಿ ಅಂತ ಹೇಳ್ತಾರೆ. ಆರತಿನ ಬೆಳಗ್ಬಿಟ್ಟು ನಾವು ಒಳಗಡೆ ಕರ್ಕೊಳ್ಳೋ ಪದ್ಧತಿ ಎಲ್ಲರೂ ಕೂಡ ಅದೇ. ಹೊರಗಡೆಯಿಂದ ಬಂದಿರುತ್ತೆ ಆ ದೇವರಿಗೆ ನಾವು ಹೊರಗೆ ಆರತಿ ಮಾಡಿಕೊಂಡು ಕರ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ನಾವು ಅದೇ ರೀತಿ ನಡೆಸ್ಕೊಂಡು ಬರೋದು ಉತ್ತಮ ಅಲ್ವಾ ಫ್ರೆಂಡ್ಸ್. ನೋಡಿ, ಇದು ಕಾಗಟ್ಟಮ್ಮ ಮತ್ತು ಪಾತ್ರಾಯ ಅಂತಲೇ ದೇವರು, ಗಂಡು ದೇವರು. ಆ ದೇವಸ್ಥಾನ ನಾನು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ KG ಟೆಂಪಲಲ್ಲಿ. ಫೈನಲಿ ಎಲ್ಲ ನಾವು ಅವರೇ ಮಂಗಳಾರತಿ ಎಲ್ಲ ಮಂಗಳಾರತಿ ಮಾಡಿ ನಾವು ಕೂಡ ಎಲ್ಲ ಮಂಗಳಾರತಿನ ತೊಗೊಂಡ್ವಿ. ಅದು ಬಂದು ಪಾತ್ರಾಯ ಎದುರು ಬದ್ರಿಗೆ ದೇವಸ್ಥಾನ ಇದೆ KG ಟೆಂಪಲ್ನಲ್ಲಿ. ಅದಕ್ಕೆ ನಾವು ಆರತಿ ಕೂಡ ಮಾಡ್ತೀವಿ. ಅಂದರೆ ತಂಬಿಟ್ಟು ಎಲ್ಲ ಮಾಡಿ ತಮಟ ಮಾಡಿ ಎಲ್ಲ ಮಾಡ್ತಾರಲ್ಲ, ನಿಮಗೂ ಗೊತ್ತಿರುತ್ತೆ. ಹಳ್ಳಿ ಕಡೆಯವರು ಇರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಸಿಟಿ ಕೂಡ ಅವರ ಮನೆ ದೇವರಿಗೆ ಆರತಿ ಮಾಡ್ತಾರೆ. ತೇರಬ್ಬಗಳಲ್ಲಿ ಮಾಡ್ತಾರಲ್ಲ, ಆ ರೀತಿ ನಾವು ಕೂಡ ದೇವರಿಗೆ ಬಂದಾಗ ಒಂದು ಆರತಿನ ಮಾಡ್ತೀನಿ. ಅದನ್ನು ನಾನೇ ಮಾಡಿದೆ. ನನ್ನ ಮಗಳು ಇವಳು ನೋಡಿ, ಆಲ್ಮೋಸ್ಟ್ ನಿಮ್ಮ ಮಗಳನ್ನ ನೋಡಿರ್ತೀರ. ಎಲ್ಲರೂ ಅದನ್ನು ನಾವು ಯಾಕೆ ಅಂತಂದರೆ ಇದಕ್ಕೆ ತುಂಬ ಭಕ್ತಿ. ಫೈನಲಿ ದೇವರು ಎಲ್ಲ ಹೊರಡ್ತು. ನೆಕ್ಸ್ಟು ನಾವು ಒಂದು ಫೋಟೋನ ತಗೊಂಡು ಎಲ್ಲ ಮಾತುಕತೆ ಕೂತಿದ್ದೀವಿ. ಅದು ನೋಡಿ, ಎದುರುಗಡೆ ಇರೋದು ನಮ್ಮದು ಹಳೆ ಮನೆ. ಮತ್ತು ಭೈರವೇಶ್ವರನಿಗೆ ಕಾಯ್ತಾ ಇದ್ದೀವಿ. ನೋಡಿ, ಅಲ್ಲಿ ಚಾಪೆ ಮತ್ತು ಒಂದು ಪಂಚೆ ವೈಟು ಬಟ್ಟೆನ ಹಾಕಿ ಕೂರಿಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಒಂದು ಗದ್ದೆ, ಆ ಗದ್ದಿಗೆನ ತಂದು ಕೆಳಗಿಡ್ತಾರೆ. ಕೆಳಗಿಟ್ಬಿಟ್ಟು ಒಳಗಡೆ ಭೈರವನ ಕಟ್ಕೊತಾರೆ. ಹಾಗಾಗಿ ಒಬ್ಬರೊಬ್ರು ಮನೇಲಿ ಗದ್ದಿಗೆ ಒಳಗಡೆ ಹೋಗಲ್ಲ, ಹಾಗಾಗಿ ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಆ ಗದ್ದಿಗೆಗೆ ಈಚೆಡೆ ಒಂದು ಹಾಕ್ತಾರೆ. ಅದು ನಮ್ಮ ಮನೆ ಒಳಗಡೆ ಸರೀಸಾಗಿ ಹೋಯಿತು. ಗದ್ದಿಗೆನೂ ಕೂಡ ಹೊರಗಡೆ ಹೋಯಿತು. ನೋಡಿ, ಅವನು ಪಂಚೆ ಹಾಕ್ಕೊಂಡಿರೋದು ಆರೆಂಜ್ ಕಲರು ನನ್ನ ತಮ್ಮ. ಅವನ ಹೆಸರು ಭೈರೇಶ್ ಅಂತ ಹೇಳ್ಬಿಟ್ಟು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ನೋಡಿ, ಅದು ನಮ್ಮದು ಹಳೆ ಮನೆ ನಿಮಗೆ ತೋರಿಸಿದ್ದೀನಿ. ನಮಗೆ ಒಬ್ಬರು ಅತ್ತೆ ಕೂಡ ಬಂದಿದ್ದಾರೆ. ನಮ್ಮ ತಾಯಿಯ ಚಿಕ್ಕಮ್ಮನ ಸೊಸೆ ಅವರು, ತೋರಿಸ್ತಿದ್ದೀನಲ್ಲ ಅವರು ಬಂದು ಮಡೇನಹಳ್ಳಿ ಅವರು. ನೋಡಿ, ಇದು ಭೈರವೇಶ್ವರ ಒಳಗಡೆನೇ. ಅದನ್ನ ಹೇಳಿದ್ನಲ್ಲ, ಗದ್ದಿಗೆ ಕೇಳ್ತಿದೆ ಮಂಚದ ಥರ ಇದೆಯಲ್ಲ, ಅದು ಒಳಗಡೆ ಒಬ್ರೊಬ್ರು ಮನೇಲಿ ಹೋಗಲ್ಲ ಅಂತಂದರೆ ಆ ಥರ ಗದ್ದಿಗೆ ಮಾಡಿ ಹೊರಗಡೆ ಕೂರಿಸಿ ದೇವರನ್ನ ಒಳಗಡೆ ತೊಗೊತಾರೆ. ಆ ದೇವರು ದಯೆಯಿಂದ ನಮ್ಮ ಮನೆ ಒಳಗಡೆ ಗದ್ದಿಗೆ ಮುಖಾಂತರನೇ ಬರಬೇಕು ಅನ್ನೋದು ಆ ದೇವ್ರಿಗೆ ಇಚ್ಛೆ ಆಗಿತ್ತು ಅನಿಸುತ್ತೆ. ಹಾಗಾಗಿ ಬಂದಿದೆ. ಆಲ್ಮೋಸ್ಟ್ ಈಗ ಎಲ್ಲರ ಮನೆಗಳಲ್ಲೂ ದೊಡ್ಡ ದೊಡ್ಡ ಬಾಗಿಲಿದ್ದೇ ಇರುತ್ತೆ, ಹೋಗುತ್ತೆ. ನಮ್ಮ ಮನೆಗಳಿಗೂ ಸರೀಸಾಗಿ ಬಂತು. ನಮ್ಮ ಮನೆ ದೇವರು ಭೈರವೇಶ್ವರ, ಕಾಲಭೈರವೇಶ್ವರ. ನಮ್ಮ ತಮ್ಮನ ಹೆಸರು ಕೂಡ ಭೈರೇಶ್ ಅಂತಲೇ ಇಟ್ಟಿದ್ದೀವಿ, ದೇವರ ಹೆಸರನ್ನೇ. ಆಲ್ಮೋಸ್ಟ್ ನಮ್ಮ ಗೋಪಾಲಪುರದಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ಹೆಸರುಗಳನ್ನೇ ಜಾಸ್ತಿ ಇಟ್ಟಿದ್ದಾರೆ. ಯಾಕೆಂದರೆ ಅದು ನಮ್ಮ ಊರು ಗೋಪಾಲಪುರದಲ್ಲಿ ಎಲ್ಲರೂ ಒಂದೇ, ಒಂದು 100 ಮನೆ, ಒಂದು 80-100 ಮನೆ ಇರ್ಬೋದು. ಅಲ್ಲಿ ಎಲ್ಲರೂ ಒಂದೇ ದೇವರಿಗೆ ಅಕ್ಕಿಯನ್ನು ಹಾಕ್ತಾರೆ. ಅಂದರೆ ಒಂದೇ ದೇವರಿಗೆ ಹೊಕ್ಕಲು. ಯಾಕೆನ ನಾನು ಹೇಳಿದೆ, ಇದರಲ್ಲಿ ಹೇಳಿದೆ, ಅಂದರೆ ಆ ಊರಿಂದ ನಾವು ಇಲ್ಲಿಗೆ ವಲಸೆ ಬಂದಿರೋದು. ನೋಡಿ, ಆರತಿ ಬೆಳಗ್ತಿದ್ದಾನಲ್ಲ, ಅವನು ರೋಹನ್ ಅಂತೇಳಿ ನನ್ನ ಚಿಕ್ಕಪ್ಪನ ಮಗ. ಅವನು ಅಂದರೆ ನಮಗೆ ತುಂಬ ಇಷ್ಟ.
ನನ್ನ ಮಕ್ಕಳಿಗೂ ಅಷ್ಟೇ ಅವನು ಅಂದರೆ ತುಂಬ ಇಷ್ಟ. ನಂತರ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವರು ಹೊರಟು ನಾವು ದೇವ್ರನ್ನ ಕಳಿಸ್ಕೊಟ್ವಿ. ಇದು ನಮಗೆ ಪ್ರಿಯವಾದದ್ದು ಭೈರವೇಶ್ವರ ನಮ್ಮ ಮನೆ ದೇವರು ಆಗಿರೋದ್ರಿಂದ ಊರರೆಲ್ಲರೂ ತುಂಬ ವಿಜೃಂಭಣೆಯಿಂದ ಜಾತ್ರೆನ ಮಾಡ್ತಾರೆ. ನಮ್ಮೂರಿನಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಇರೋದು ತುಂಬ ಖುಷಿಯಾದಂಥ ಒಂದು ವಿಷಯ. ಗೋಪಾಲಕೃಷ್ಣ ಸ್ವಾಮಿ ಅಪರೂಪ, ಎಲ್ಲ ಕಡೆ ದೇವಸ್ಥಾನಗಳು ರೇರು, ಆದರೆ ನಮ್ಮ ಖುಷಿ. ಹೌದಾ? ಚೀಟಿ ತಿಮ್ಮಿನ ಹಳೆ ಮನೆಯಲ್ಲೇ ಊಟನ ಮಾಡ್ತಾ ಇದ್ದೀವಿ. ನಂತರ ಸಂಜೆ 6 ಗಂಟೆ ಆಯಿತು. ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದರು. ಎಲ್ಲರೂ ಸೇರಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ದೀವಿ. ದೇವಸ್ಥಾನ ಹತ್ರ ಅಲ್ಲಿ ಪ್ರಸಾದ ವಿನಿಯೋಗ ಕೂಡ ಇದೆ ಇವತ್ತು ಸಂಜೆ. ಹಾಗಾಗಿ ಅದನ್ನು ಅಲ್ಲಿಗೆ ಹೋಗಬೇಕು ಅಂತೇಳಿ ಮಾತಾಡಿಕೊಂಡು ಕೂತ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ, ಇದು ಬಂದು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಇಲ್ಲಿಗೆ ವರ್ಷ ಆಯಿತು ಫ್ರೆಂಡ್ಸ್. ಅಂದರೆ ಆಗಸ್ಟ್ನಲ್ಲಿ ಓಪನ್ ಆಗಿದ್ದು. ಇದು ಬಂದು ಆಂಜನೇಯನ ಸ್ವಾಮಿ ದೇವಸ್ಥಾನ. ಇದು ಬಂದು ಕೋತಿನ ಸಾಕೊಂಡಿದ್ರು ನಮ್ಮೂರಿನಲ್ಲಿ. ಒಂದು ಕೋತಿ ಸಾಕಿರಲಿಲ್ಲ, ಅದೇ ಬಂದು ಸೇರಿಕೊಂಡಿತ್ತು. ಅದು ನಿಧನ ಆದಂಥ ಸತ್ತೋದ ನಂತರ ಅದಕ್ಕೆ ಗುಡಿನ ಕಟ್ಟಿ ಅದನ್ನು ಆಂಜನೇಯ ಸ್ವಾಮಿನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ನಮ್ಮೂರಿನಲ್ಲಿ ಅದನ್ನೇ ದೇವಸ್ಥಾನ ಅಂತೇಳಿ ಅದಕ್ಕೆ ಒಂದು ವಿಗ್ರಹ ಕೂಡ ಅಂದರೆ ಮೆರೆದೇವ್ರು ಕೂಡ ಸ್ಥಾಪನೆ ಮಾಡ್ಕೊಂಡಿದ್ರು. ನೋಡಿ, ಒಳಗಡೆ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ನೋಡಿ. ಇದು ಫುಲ್ ಎಲ್ಲ ಕಲ್ಲಿನಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಇದು ಬಂದು ತಮಿಳುನಾಡವರು ಶಿಲ್ಪಿಗಳು. ತುಂಬ ದೊಡ್ಡ ದೇವಸ್ಥಾನ, ಕೋಟಿಗಟ್ಟಲೆ ಖರ್ಚು ಆಗಿದೆ ಇಷ್ಟು ದೇವಸ್ಥಾನಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಗೋಪಾಲಕೃಷ್ಣ. ಯಾರೋ ಹೇಳ್ತಾಯಿದ್ರು ಇದು ಓಪನ್ನಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಇರೋದು. ಕೃಷ್ಣ ದೇವಸ್ಥಾನಗಳು ನಮ್ಮ ಈ ಕಡೆ ಕಡಿಮೆ, ಆದರೆ ಇದಿರೋದು ಅಪರೂಪ. ಯಾಕೆ ಅಂದರೆ ಇದು ನಮ್ಮ ಅತ್ತಿಕಟ್ಟೆ ಊರ ಹತ್ರ ಸಂಕೆ ಅಂತ ಹೇಳಿದ್ರೆ ಚಂಪಕಾಪುರಿ ಅಂತೇಳಿ, ಅದು ಶ್ರೀಕೃಷ್ಣ ಕಾಲದಲ್ಲಿ ಅದೊಂದು ಪ್ರಾಂತ್ಯ ಆಗಿತ್ತಂತೆ. ನನ್ನ ಅನಿಸಿಕೆ ಹಾಗೇ. ಅದ್ರದ್ದು ಎಲ್ಲೋ ಒಂದು ತುಳುಕು ಇಲ್ಲಿ ವಿಗ್ರಹ ಒಂದು ಇತ್ತು. ಹಾಗಾಗಿ ಅದನ್ನು ಒಂದು ದೇವಸ್ಥಾನ ಕೊಟ್ಟು ನಂತರ ಅಲ್ಲೆಲ್ಲ ಪೂಜೆ ಎಲ್ಲ ಕೈ ಮುಗಿದು ದೇವಸ್ಥಾನಕ್ಕೆ ಪ್ರಸಾದನ ತೊಗೊಳ್ಳೋಣ ಅಂತ ಬಂದ್ವಿ. ಪ್ರಸಾದ ಬಂದು ಪಾಯಸ, ಪುಳಿಯೋಗರೆ, ಅನ್ನ ಸಾಂಬಾರು ಎಲ್ಲ 3-4 ಥರ ಪ್ರಸಾದಗಳನ್ನ ಮಾಡಿದರು. ತುಂಬ ಖುಷಿಯಾಯಿತು. ಅಂದರೆ ನಾವು ಒಂದು ಊರಿಗೆ ಹೋದರೆ, ಒಂದು ಜಾತ್ರೆಗೆ ಹೋದರೆ ಇನ್ನೂ ಒಂದು ಖುಷಿ. ಯಾಕೆ ಅಂದರೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು, ನಮ್ಮ ರಿಲೇಷನ್ಸ್ಗಳು ಎಲ್ಲ ಒಟ್ಟಿಗೆ ಸೇರ್ತೀವಿ. ಅದೊಂದು ಖುಷಿ ನಮಗೆ. ನನ್ನ ಅಕ್ಕನ ಫ್ರೆಂಡ್ಸು, ನಮ್ಮ ಫ್ರೆಂಡ್ಸು ಎಲ್ಲ ಒಂದು ಕಡೆ ಸೇರಿ ಅಲ್ಲಿ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀವಿ. ಹಿಂದಿನ ನೆನಪುಗಳು ಕೂಡ ನಮಗೆ ಎಲ್ಲದೂ ಅಲ್ಲಿಗೆ ನೆನಪಾಗುತ್ತೆ ಫ್ರೆಂಡ್ಸ್. ಎಷ್ಟು ಖುಷಿ ಆಗುತ್ತೆ ನೋಡಿ. ನಾನು ಹೇಳಿದಾಗೆ ಹೆಸರುಬೇಳೆ, ಸಾಂಬಾರು, ಪುಳಿಯೋಗರೆ, ಹಪ್ಪಳ ಎಲ್ಲದೂ ಕೂಡ ಅಲ್ಲಿ ಇದು ಮಾಡಿದರು. ನಮ್ಮ ಊರಿನಲ್ಲಿ ನಾನು ಹೇಳ್ಕೊಳ್ಳೋದು ಅಂತ ಅಲ್ಲ, ನನ್ನ ತವ್ರ ಮನೆ ಅಂತ ಅಲ್ಲ, ಅಲ್ಲಿ ತುಂಬ ವಿಜೃಂಭಣೆಯಿಂದ ದೇವರುಗಳನ್ನ ಪೂಜೆ ಮಾಡ್ತಾರೆ, ಆಚರಿಸ್ತಾರೆ. ನೋಡಿ ಎಷ್ಟು ಜನ ಸೇರಿದೆ ಅಂತ. ಎಲ್ಲ ತುಂಬ ನೆಂಟರಿಸ್ಟ್ಗಳು ಎಲ್ಲರೂ ಸೇರಿಕೊಂಡಿದ್ದಾರೆ. ಅಂದರೆ ಅಕ್ಕಪಕ್ಕ ಊರುಗಳು ಕೂಡ. ಅಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಅದು ಬಂದು ಶಿವಲಿಂಗೇಶ್ವರನ ದೇವಸ್ಥಾನ. ಅದು ಫ್ರಂಟಿಂದ ನಿಮಗೆ ಅಂದರೆ ತೋರ್ಸೋಕ್ಕಾಗಲಿಲ್ಲ. ಅದು ಆ ಕಡೆ ಎದುರಿಗೆ ಅದು ಹಾಲಿನ ಡೈರಿ. ಇದು CC ಕೂಡ ಇಲ್ಲಿ ಓಪನ್ ಆಗಿದೆ. ಇದು ಸೋಮವಾರದ ನೆಕ್ಸ್ಟ್ ಬ್ಲಾಗ್ನು ಕೂಡ ನಾನು ಇಲ್ಲೇ ಶೇರ್ ಮಾಡ್ತೇನೆ. ಇದು ಸೋಮವಾರದ ಬೆಳಗಿನ ಜಾವ 5:30 ಆಗಿದೆ. 5:30ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕುಂಭಾಭಿಷೇಕನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 3 ದೇವರುಗಳ ನೇತೃತ್ವದಲ್ಲಿ ನಮ್ಮ ಊರು ದೇವರು ಮತ್ತು ಕಾಲಭೈರವ, ಅಂದರೆ ಅಲ್ಲಿಗೆ 5 ದೇವರುಗಳಾಯಿತು. ಕಾಲಭೈರವ, ಕಾಗಟಮ್ಮ, ಆಂಜನೇಯ, ಶಿವಲಿಂಗೇಶ್ವರ, ಗೋಪಾಲಕೃಷ್ಣ. ಈ 5 ದೇವರುಗಳ ನೇತೃತ್ವದಲ್ಲಿ 3 ದೇವರುಗಳಿಗೂ ದೇವಸ್ಥಾನಗಳಿಗೂ ಕುಂಭಾಭಿಷೇಕನ ಮಾಡಿದ್ವಿ. ಅದು ಕುಂಭನ 5:30ಗೆ ಸ್ಟಾರ್ಟ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 8:30, 9 ಗಂಟೆ, 10 ಗಂಟೆನೇ ಆಗೋಯಿತು ಫ್ರೆಂಡ್ಸ್. ಅಲ್ಲಿ ನಾನು ಹೊರೋದಕ್ಕೆ ಕುಂಭನ ಆಗಲಿಲ್ಲ. ಯಾಕೆಂದರೆ ನನ್ನ ಪಾಪು ಅವತ್ತೇ ಟೆಸ್ಟು ಕೂಡ ಇತ್ತು. ನಾನು ಅಲ್ಲಿಂದನೇ ಸ್ಕೂಲಿಗೆ ಕಳಿಸೋದ್ರಿಂದ. ನಂತರ ಅಲ್ಲಿ ಸಂಜೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಹಮ್ಮಿಕೊಂಡಿದ್ರು. ನಾನು ಅಲ್ಲಿ ಇರೋದಿಲ್ಲ, ವಾಪಸ್ ಊರಿಗೆ ಬಂದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಥ್ಯಾಂಕ್ ಯು ಆಲ್. ಬಾಯ್.